ದೇವರ ಸುಗ್ಗಿ ಹಬ್ಬಕ್ಕೆ ವರ್ಣರಂಜಿತ ಚಾಲನೆ. ಬಿಜಾಪುರದಲ್ಲಿ ಸಂಭ್ರಮದ 2ನೇ ವರ್ಷದ ವಾರ್ಷಿಕೋತ್ಸವ. ಗಣ್ಯರ ಸಮ್ಮುಖದಲ್ಲಿ ನೆರವೇರಿದ ಸಾಂಸ್ಕೃತಿಕ ಕಾರ್ಯಕ್ರಮ. ಧೀರ ದೇವರ ಸಂಘ ಬೆಟ್ಟಮಲ್ಲಪಾಳ್ಯರ ವತಿಯಿಂದ ಆಯೋಜಿಸಿದ್ದ ಧೀರ ದೇವರ ಸಂಘದ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಧೀರ ದೇವರ ಸುಗ್ಗಿ ಹಬ್ಬಕ್ಕೆ ಭಾನುವಾರ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜಾಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಚಾಲನೆ ದೊರೆಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪರಮ ಪೂಜ್ಯ ಕಾರ್ತಿಕೇಯ ಪೀಠದ ಸಾರಗನ ಜೆಟ್ಟು ಅವಧೂತ ಯೋಗೀಂದ್ರಪ್ಪ ಸ್ವಾಮೀಜಿಗಳನ್ನ ಬೈಕ್ ರ್ಯಾಲಿಯೊಂದಿಗೆ ಪೂರ್ಣ ಕುಂಭ ಸ್ವಾಗತ ಮೂಲಕ ಸ್ವಾಮೀಜಿಗಳನ್ನ ಕರೆತರಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇವರ ಸಮುದಾಯದ ಸಾಂಸ್ಕೃತಿಕ ಜನಪದ ಕಲೆಗಳನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಭರತನಾಟ್ಯ ವೇಷಭೂಷಣದಲ್ಲಿ ಕಲಾವಿದೆ ಕುಮಾರಿ ಮಾನ್ವಿತಾ ಹಿಲಗೂಡು ಅವರು ವೇದಿಕೆಯಲ್ಲಿ ಭರತನಾಟ್ಯ ವಿಶೇಷವಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಶ್ರೀ ಸಿಗಂದೂರು ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ಏಕತೆಯಿಂದ ನಮ್ಮ ದೇವರ ಸಮಾಜ ಒಂದಾಗಲು ಸದ್ಯ ನಾವೆಲ್ಲರೂ ಒಂದಾಗಬೇಕು. 26 ಪಂಗಡಗಳು ಸೇರಿ ನಾವು ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ಇದೆ ಎಂದರು. ಈ ಸಮಾರೋಪದಲ್ಲಿ ದೇವರ ಸಮಾಜದ ಗಣ್ಯರನ್ನ ಹಾಗೂ ನಿವೃತ್ತ ಶಿಕ್ಷಕ ಬಿಎಲ್ ಈಶ್ವರಪ್ಪ ಮತ್ತು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ದೇವರ ಸಮಾಜದ ಮಕ್ಕಳನ್ನ ಸನ್ಮಾನ ಮಾಡಲಾಯಿತು. ಈ ನೂತನ ಪದಾಧಿಕಾರಿಗಳು ನೇಮಕ ಮಾಡಲಾಯಿತು. ನೂತನವಾಗಿ ಮಹೇಶ್ ಕಾಪಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ನಂತರ ಮಾತನಾಡಿದ ಅವಧೂತ ಕಾರ್ತಿಕೇಯ ಪೀಠದ ಸ್ವಾಮೀಜಿ ಯೋಗೀಂದ್ರಪ್ಪ, ನಾವೆಲ್ಲರೂ ದೇವರ ಸಮಾಜದವರು. ನಮ್ಮ ಬಾಂಧವ್ಯ ಹಂಚಿಕೊಳ್ಳಲು ಸಾಧ್ಯ. ಸಮಾಜ ನನ್ನದು ಅಂತ ಇದ್ರೆ ಮಾತ್ರ ಕೊಡುಗೆ ಕೊಡಲು ಸಾಧ್ಯ ಎಂದರು. ಸಮಾಜದ ಯುವಕರು ಬೆಳೆಯಬೇಕು ಎಂಬುದು ನನ್ನ ಉದ್ದೇಶ. ಈ ಸಂದರ್ಭದಲ್ಲಿ ಕಾರ್ತಿಕೇಯ ಪೀಠದ ಅವಧೂತ ಯೋಗೇಂದ್ರಪ್ಪ, ಸಾರಗನ ಚೆಡ್ಡು ಸ್ವಾಮೀಜಿ, ಧೀರ ದೇವರ ಸಂಘದ ಅಧ್ಯಕ್ಷ ಮಹೇಶ್ ಕಾಪಿ, ನಿವೃತ್ತ ಸೈನಿಕ ಗಿರೀಶ್, ನಿವೃತ್ತ ಶಿಕ್ಷಕ ಈಶ್ವರಪ್ಪ, ನಿವೃತ್ತ ಉಪನ್ಯಾಸಕ ಕಾಪಿ ಗೋಪಾಲ, ಭರತನಾಟ್ಯ ಕಲಾವಿದೆ ಕುಮಾರಿ ಮಾನ್ವಿತಾ ಹಿಲಗೂಡು, ಹೈಕೋರ್ಟ್ ನ್ಯಾಯಾಧೀಶ ಕುಮಾರಸ್ವಾಮಿ, ಸಂಘದ ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ತಾನೂರು ಸುರೇಕೊಪ್ಪ, NKS TV4 ಹೊಸನಗರ.